ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಂದು ಪಿ ಕೆ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ತಾ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಕೂಡ ಆನ್ ಮಾಡಿಕೊಂಡ್ರೆ ನಾನು ಯಾವುದೇ ವಿಡಿಯೋಸ್ ಹಾಕಿದ್ರೂ ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಏನಪ್ಪ ಎಲ್ಲೋ ಹೋಗಿದ್ದಾರೆ ಅಂತ ಅನ್ಕೋತಾ ಇದ್ದೀರಾ? ಈಗಿದು ಲಾಸ್ಟ್ ವಿಡಿಯೋ ಹಾಕಿದ್ನಲ್ಲ ಹೊಸಕೆ ಶಾಸ್ತ್ರದ್ದು, ಅದರದ್ದೇ ಕಂಟಿನ್ಯೂಷನ್ ಆಗಿರುತ್ತೆ. ಶಾಪಿಂಗ್ ಹೋಗಿದ್ವಿ, ಬಟ್ಟೆ ಎಲ್ಲ ತೊಗೊಂಡು ಬರೋದಕ್ಕೆ ಅಂತ ಅಂದ್ಬಿಟ್ಟು. ಅದಾದಮೇಲೆ ಬಂದು ಅಂದರೆ ಪುನೋಸ್ನ ಎಲ್ಲ ಇತ್ತು. ಪುನೋಸ್ನ ಎಲ್ಲ ಮುಗಿಸ್ಕೊಂಡು 16 ದಿವಸಕ್ಕೆ ಸೂತ್ಕ ಎಲ್ಲ ಕಳ್ಕೊಬೇಕಲ್ವ, ಅದನ್ನೆಲ್ಲ ಕಳ್ಕೊಂಡು ಹಾಗೆ ಶಾಪಿಂಗ್ ಕೂಡ ಹೋಗಿದ್ವಿ. ಅವಳಿಗೆ ಹಾಫ್ ಸ್ಯಾರಿ ಲಂಗ ದಾವಣಿಗೆ ಅಂತ ಅಂದ್ಬಿಟ್ಟು ತೊಗೊಂಡು ಬರೋದಕ್ಕೆ ಅಂತ ಅಂದ್ಬಿಟ್ಟು ಅಲ್ಲಿ ಹೋಗಿ ಎಲ್ಲ ತೊಗೊಂಡು, ಹಾಗೆ ಮನೆಯಲ್ಲಿ ಪುನೋಸ್ನ ಮಾಡಿಸೋದಕ್ಕೆ ಕೂಡ ಬೆಳಿಗ್ಗೆನೇ 5:30 ಎಲ್ಲ ಬರ್ತೀನಿ ಅಂತ ಹೇಳಿದರು. ಅವರು 6 ಗಂಟೆ ಅಷ್ಟೊತ್ತಿಗೆ ಬಂದರು. ಎಲ್ಲ ಪೂಜೆನೆಲ್ಲ ಮುಗಿಸ್ಕೊಂಡು ಅವತ್ತಿನ ದಿವಸ 16 ದಿವಸ ಆದಮೇಲೆ ನಾವು ಒಂದು 2-3 ದಿವಸ ಬಿಟ್ಕೊಂಡು ನಾವು ಫಂಕ್ಷನ್ನ ಮಾಡಿದ್ದು. ಯಾಕೆಂದರೆ ಸೂತ್ಕದ ಟೈಮ್ನಲ್ಲಿ ನಾವೇನು ತಿಂಡಿ ಸಾಮಾನೆಲ್ಲ ಮಾಡೋದಕ್ಕಾಗೋದಿಲ್ಲ ಅಲ್ವಾ, ಹಾಗಾಗಿ ಇದನ್ನೆಲ್ಲ ಕಳ್ಕೊಂಡು ಮಾಡೋಣ ಅಂತ ಮಾಡ್ಕೊಂಡ್ವಿ. ಎಲ್ಲ ಅಲ್ಲಿಂದನೇ ತಗೊಳ್ಳಿ. ದೇವತಾ ರಕ್ಷಾಂ ಶಿವಸಾಗಣ್ಣಾಮಿ. ಅದು ತಾಯಿಯ ಒಂದು ನಮ್ಮ ಇದಾಗಬೇಕು ಅಂತಂದ್ರೆ ಗರ್ಭವತಿ ಆಗಬೇಕು, ಮುಂದೆ ಜನರೇಷನ್ ಮುಂದುವರಿಬೇಕು, ಅಥವಾ ಇಡೀ ಸಮಾಜ ಮನುಷ್ಯ ಗಣ ಮುಂದುವರಿಬೇಕು ಅಂದ್ರೆ ಪ್ರಥಮ ಹೆಜ್ಜೆ ಅಂತ. ಈ ಸಮಯದಲ್ಲಿ ದುಷ್ಟಗ್ರಹಗಳಿದ್ರೆ, ಆ ಸಮಯದ ದುಷ್ಟಗ್ರಹಗಳಿದ್ರೆ ಮುಂದೆ ಸಂತಾನದ ತೊಂದರೆ ಆಗ್ಬೋದು ಅಂತ ಹೇಳ್ತಾರೆ. ಹಾಗಾಗಿ ಶಾಂತಿ ಕ್ರಮ ಮಾಡತಕ್ಕಂಥದ್ದು. ಅದು ಇದರಲ್ಲಿ ಶಾಂತಿ ಕ್ರಮ ಇಲ್ಲ. ಇದು ಮಾಡ್ತಕ್ಕಂಥದ್ದು ಯಾಕಪ್ಪ ಅಂದ್ರೆ ಆ ಸಮಯದಲ್ಲಿ ಆ ಒಂದು ಹೆಣ್ಣಿನ ಇದರಿಂದ ವೈಬ್ರೇಷನ್ ಹೊರಗೆ ಬರುತ್ತೆ ಅಂತ. ಆ ಕಾರಣಕ್ಕೆ ಹಿಂಗೆಲ್ಲ ಪುಣ್ಯ ಮಾಡಿಬಿಟ್ಟು ಆ ನೆಗೆಟಿವ್ ಎನರ್ಜಿನ ಹೊರಗೆ ತೆಗೆಯೋದು ಅಷ್ಟೇ. ಅರ್ಥ ಆಯ್ತಲ್ವ? ಈಗಿನ ಕಾಲದಲ್ಲಿ ಹೇಳೋದಾದ್ರೆ ಅವಾಗೆಲ್ಲ ಭೂತ ಪ್ರೇತ ಅಂದ್ರೆ ಈಗೆಲ್ಲ ನೆಗೆಟಿವ್ ಎನರ್ಜಿ ಆ ರೀತಿ ಇದ್ದದ್ದೆಲ್ಲ ಅದನ್ನ ಹೊರಗೆ ಹಾಕುವಂಥದ್ದು. ಮತ್ತೆ ಆ ಮಂತ್ರ ಹೇಳೋದ್ರಿಂದ ಪಾಸಿಟಿವ್ ಎನರ್ಜಿ ಒಳಗೆ ಬರುತ್ತೆ. ಆ ಮಂತ್ರ ಕೇಳೋದ್ರಿಂದ ಅವಳ ದೇಹದಲ್ಲಿ ಬದಲಾವಣೆ ಆಗತ್ತೆ ಅಂತ ಹೇಳ್ತಾರೆ. ಆ ಕಾರಣಕ್ಕೆ ಅಂತ. ಮತ್ತು ಗಣಪತಿ ಪ್ರಾರ್ಥನೆ ಮಾಡ್ತಾರೆ. ಆ ಸಮಯದಲ್ಲಿ ಏನಾದರೂ ದೋಷಗಳಿದ್ರೆ ನಿವಾರಣೆ ಆಗಲಿ, ಎಲ್ಲ ರೀತಿ ಒಳ್ಳೇದಾಗಲಿ ಪ್ರಾರ್ಥನೆ ಮಾಡಿ. ಆ ಮಗುಗೆ ಸಂಬಂಧಪಟ್ಟಿದ್ದಷ್ಟೇ ಅದು. ಅರ್ಥ ಆಯ್ತಲ್ವ? ಅವಳು ಪರವಾಗಿ ನೀವು ಪ್ರಾರ್ಥನೆ ಪ್ರಾರ್ಥನಾ ಸಮರ್ಪ್ಯಾಮಿ ನಮಸ್ಕರೋಮಿ ಹೀಗಿಟ್ಕೊಳ್ಳಿ. 2 ಸರಿ ನೀನು ಹಾಗೆ ಸೂತ್ಕ ಎಲ್ಲ ಕಳ್ಕೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು ಪೂಜೆಗೆಲ್ಲ ನಾವು ರೆಡಿ ಮಾಡಿಕೊಂಡು, ಐನೋರು ಕೂಡ ಬಂದರು. ತುಂಬ ಚೆನ್ನಾಗಿ ಹೇಳಿದ್ರು ಏನಕ್ಕೋಸ್ಕರ ಈ ಥರ 16 ದಿವಸದವರೆಗೂ ಇದು ಮಾಡಿ ಸೂತ್ಕ ಎಲ್ಲ ಕಳ್ಕೊಳ್ಳೋದು ಏನಕ್ಕೋಸ್ಕರ ಅಂತ ಅಂದ್ಬಿಟ್ಟು ತುಂಬ ಚೆನ್ನಾಗಿ ಹೇಳಿದ್ರು. ಒಂಥರ ಖುಷಿ ಆಯಿತು. ಏನಕ್ಕೋಸ್ಕರ ಮಾಡಬೇಕು, ಮತ್ತು ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋದು ಅಂತಲೂ ಕೂಡ ನಾವು ಮನೆಯನ್ನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆಲ್ಲ ಇದು ಮಾಡಲಿಲ್ಲ. ಹಾಗೆ ಕೊನೆಗೆ ಪೂಜೆ ಎಲ್ಲ ಮುಗೀತು. ಹಾಗೆ ಮಹಾಮಂಗಳಾರತಿನೂ ಕೂಡ ಆಯಿತು. ಎಲ್ಲ ತಗೊಂಡು ಇನ್ನು ಮನೆಯಲ್ಲಿ ದೀಪ ಹಚ್ಕೋಬೋದು ಅಂತಲೂ ಕೂಡ ನಮ್ಮ ತಂಗಿ ಹಸ್ಬೆಂಡು ಮತ್ತು ಎಲ್ಲರಿಗೂ ಕೂಡ ಆಶೀರ್ವಾದ ಮಾಡಿದ್ರು. ದೊಡ್ಡವರ ಆಶೀರ್ವಾದಗಳನ್ನೆಲ್ಲ ತಗೊಂಡು, ಹಾಗೆ ಮಗಳಿಗೂ ಕೂಡ ಅವರು ಅಪ್ಪ ಅಮ್ಮ ಆಶೀರ್ವಾದ ಎಲ್ಲ ಮಾಡಿ ತುಂಬಾ ಚೆನ್ನಾಗಾಯಿತು ಪೂಜೆ ಎಲ್ಲ. ಅದಾದಮೇಲೆ ಬಂದು ನಾವು ಅವಳದು ಬಟ್ಟೆ ಹೊಲಿಸೋದಕ್ಕೆ ಹಾಕಬೇಕಾಗಿತ್ತು. ಇನ್ನು ಒಂದೇ ದಿವಸ ಟೈಮ್ ಇದ್ದಿತ್ತು. ಹಾಗಾಗಿ ಸರಿ ಅಂತ ಅಂದ್ಬಿಟ್ಟು ಬಟ್ಟೆ ಹೊಲಿಸೋದಕ್ಕೆ ಹೋಗಬೇಕು ಅಂತ ಅಂದ್ಬಿಟ್ಟು ಅಷ್ಟರಲ್ಲಿ ಇದನ್ನೆಲ್ಲ ಮುಗಿಸ್ಕೊಂಡಾದ್ಮೇಲೆ ಅವಳು ಮನೆಗೆಲ್ಲ ಪೂಜೆನೂ ಕೂಡ ಎಲ್ಲ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಮನೆಗೂ ಎಲ್ಲ ಪೂಜೆಗೆ ರೆಡಿ ಮಾಡ್ಕೊಳ್ಳೋದಕ್ಕೆ ಅಂತ ಎಲ್ಲ ಮಾಡಿಕೊಂಡ್ಳು. 4 ಜನನ ಕೂರಿಸಿ ಅವ್ರೂ ಆಶೀರ್ವಾದ ಎಲ್ಲ ಮಾಡಿ ಅವ್ರಿಗೆ ಹಣ್ಣು ಹಂಪಲು ತಾಂಬೂಲ ಎಲ್ಲ ಕೊಟ್ಟು ನಮಸ್ಕಾರ ಮಾಡಿಕೊಂಡು, ಅವಳಿಗೂ ಕೂಡ ಮಡ್ಲು ತುಂಬಿದ್ರು. ಅಂದರೆ ಬ್ಲೌಸ್ ಪೀಸೆಲ್ಲ ಹಾಕಿ ಅಲ್ಲಿರೋ ದೇವ್ರದ್ದು ಏನು ಪೂಜೆ ಮಾಡಿದರು ಅದನ್ನೆಲ್ಲ ಕೊಟ್ಟು, ಮತ್ತು ಗೋಮೂತ್ರ ಇದನ್ನೆಲ್ಲ ಹಾಕಿರ್ತಾರಲ್ಲ ಅದನ್ನೆಲ್ಲ ಕೂಡಿಸಿ ಎಲ್ಲ ಪೂಜೆನೂ ಕೂಡ ಆಯಿತು. ಇದಾದಮೇಲೆ ಬಂದಿದ್ದವ್ರಿಗೆಲ್ಲರಿಗೂ ಕೂಡ ಅರಿಶಿನ ಕುಂಕುಮ ಕೊಟ್ಟು ಮಾಡಿ ಈ ಕೆಲಸನೇ ಬೆಳಗ್ಗೆ ಒಂದು 9 ಗಂಟೆವರೆಗೂ ಆಗೋಯಿತು. ಹಾಗೆ ಟಿಫನ್ ಏನಾದರೂ ಮಾಡೋಣ ಅಂತ ಅಂದ್ಕೊಂಡ್ವಿ. ಅದಾದಮೇಲೆ ಬೇಡ ಅಂತ ಅಂದ್ಕೊಂಡು ಇದು ಮಾಡ್ತಾಯಿದ್ವಿ. ಕೊನೆಗೆ ಟಿಫನ್ನು ಕೂಡ ಮಾಡಿ ಮುಗಿಸ್ಕೊಂಡು ನಾವು ಎಲ್ಲ ಪೂಜೆನೆಲ್ಲ ಮುಗಿಸ್ಕೊಂಡು, ಅದಾದಮೇಲೆ ಡ್ರೆಸ್ ಹೊಲ್ಸೋಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಹೊರಡೋರ್ಗೆಲ್ರಿಗೂ ಕುಂಕುಮ ಕೊಟ್ಟು ಹೊರಡ್ತಾ ಇದ್ದೀವಿ. ಅಷ್ಟರಲ್ಲಿ ಬಂದು ದೇವ್ರ ಮನೆಯಲ್ಲಿ ಪೂಜೆ ಎಲ್ಲ ಮಾಡಿದ್ಲು. ಅದನ್ನು ಕೂಡ ಒಂದು ವಿಡಿಯೋಸ್ನ
ತೋರಿಸ್ತೀನಿ. ಎಲ್ಲ ಆಗಲೇ 16 ದಿವಸದಿಂದ ಅಂತೂ ಪೂಜೆ ಮಾಡ್ದಂಗೆ ದೇವ್ರ ಮನೆ ನೋಡೋದಕ್ಕೆ ಆಗ್ತಾ ಇರಲಿಲ್ಲ. ಈಗ ಒಂದು ಸ್ವಲ್ಪ ದೇವ್ರ ಮನೆಗೆ ಕಳೆ ಬಂತು ಅಂತಲೇ ಹೇಳ್ಬೋದು. ಮನೆಯಲ್ಲಿ ದೀಪ ಹಚ್ಚಲಿಲ್ಲ ಅಂತ ಅಂದರೆ ಅಂತೂ ಮನೆ ಒಂಥರ ಬಿಕೋ ಅನಿಸುತ್ತೆ, ಚೆನ್ನಾಗೇ ಕಾಣಿಸೋದಿಲ್ಲ. ಅದರಲ್ಲೂ ದೇವ್ರ ಮನೇಲಿ ದೀಪ ಹಚ್ಚಿಲ್ಲ ಅಂತ ಅಂದರೆ ಅಂತೂ ಒಂಚೂರು ಲಕ್ಷಣವೂ ಇರಲ್ಲ. ಮನೆಯಲ್ಲಿ ಹೇಳ್ದಾಗೆ ನೆಗೆಟಿವ್ ಎನರ್ಜೀಸು ಜಾಸ್ತಿನೇ ಇರುತ್ತೆ. ಈಗ ಮನೆಯೂ ಕ್ಲೀನ್ ಆಯಿತು, ದೇವ್ರ ಮನೆ ಪೂಜೆ ಎಲ್ಲ ಮುಗೀತು. ಅದಾದಮೇಲೆ ನಾವು ಬಟ್ಟೆ ಎಲ್ಲ ತಗೊಂಡು ಹೊಲ್ಸಾಕಿ ಎಲ್ಲ ಮಾಡಾದಮೇಲೆ ಬಂದು ತಿಂಡಿ ಸಾಮಾನು ಮಾಡೋದಕ್ಕೆ ಅಂತ ರೆಡಿ ಮಾಡ್ಕೋತಾ ಇದ್ದೀವಿ. ತಂಗಿ ಮನೇಲೆ ಅಲ್ಲೇ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ. ಬಟ್ ಅಲ್ಲಿ ಇಷ್ಟು ಜನ ಎಲ್ಲ ನಾವು ಸೇರಿಕೊಂಡು ಮಾಡೋದು ಭಾರಿ ಕಷ್ಟ ಆಗ್ತಾಯಿತ್ತು. ಅವ್ರ ಮನೇನು ಬಂದು 3rd ಫ್ಲೋರು. ಹಾಗಾಗಿ ಇಲ್ಲಿ ಅಮ್ಮ, ಅಜ್ಜಿ, ದೊಡ್ಡಮ್ಮ, ಚಿಕ್ಕಜ್ಜಿ, ನಮ್ಮ ಮಾವ, ನಮ್ಮ ಅಕ್ಕ ಎಲ್ಲರೂ ಒಂದೊಂದು ಕೆಲಸ ಅಂತ ಮಾಡ್ತಾಯಿದ್ವಿ. ಅದರಲ್ಲಿ ಈ ಪಿಳ್ಳೆಗಳು ಬೇರೆ ಮಧ್ಯದಲ್ಲಿ ನಾನು ಅದನ್ನು ಮಾಡ್ತೀನಿ ಇದನ್ನು ಮಾಡ್ತೀನಿ ಅಂತ ತುಂಬಾ ಚೆನ್ನಾಗಾಯಿತು. ಪ್ರತಿಯೊಬ್ಬರೂ ಸೇರಿಕೊಂಡು ಎಲ್ಲರೂ ಸೇರಿಕೊಂಡು ಮಾಡಿದ್ವಿ. ಒಬ್ಬರು ಒಂದು ಕಡೆ ಚಕ್ಲಿ ಕೋಡುಬಳೆ ಎಲ್ಲ ಬೇಯಿಸ್ತಾಯಿದ್ರು, ಇನ್ನೊಂದು ಕಡೆ ರವೆ ಉಂಡೆಗೆ ಅಂತ ಅಂದ್ಬಿಟ್ಟು ಹುರಿತಾ ಇದ್ದಿದ್ದು, ಮತ್ತು ಕಡಲೆಕಾಯಿ ಬೀಜ ಉಂಡೆಗೆ ಅಂತ ಅಂದ್ಬಿಟ್ಟು ಪ್ರತಿಯೊಂದೂ ಎಲ್ಲನೂ ತುಂಬಾ ಚೆನ್ನಾಗಿ ಮಾಡ್ಕೊಂಡ್ವಿ. ಎಲ್ಲರೂ ಸೇರಿಕೊಂಡು ಅನ್ಕೋಬೋದು ಎಲ್ಲರೂ, ಅಯ್ಯೋ ಅಂಗಡಿಯಿಂದನೇ ತೊಗೊಂಬಂದು ಮಾಡಿದ್ರೆ ಆಯ್ತಿತ್ತಲ್ವ ಅಂತ. ಹೌದು, ಅಂಗಡಿಯಿಂದ ತೊಗೊಂಡು ಬಂದು ಮಾಡೋದು ತುಂಬಾ ಚೆನ್ನಾಗಿರುತ್ತೆ. ದುಡ್ಡು ಕೊಡ್ತೀವಿ, ಅಂಗಡಿಯಿಂದ ತೊಗೊಂಬರ್ತೀವಿ. ಆದರೆ ಮನೆಯಲ್ಲಿ ಇಷ್ಟು ಜನ ಎಲ್ಲ ಸೇರಿಕೊಂಡು ಮಾಡೋ ಅಂಥದ್ದು ಇದೆಯಲ್ಲ, ಆ ಖುಷಿನೇ ಬೇರೆ. ಎಲ್ಲರೂ ಸೇರಿಕೊಂಡು ನಗಾಡಿಕೊಂಡು ಮಾತಾಡಿಕೊಂಡು ಒಬ್ಬೊಬ್ಬರು ಒಂದೊಂದು ಕೆಲಸ ಅಂತ ಮಾಡಿಕೊಂಡು ಅದು ನಾವು ಮಾಡಿದ್ದೀವಿ ಕಷ್ಟ ಬಿದ್ದು ಅನ್ನೋದು ಇರುತ್ತಲ್ಲ, ಅದು ಒಂಥರ ಖುಷಿ. ನಾವೇ ಮಾಡಿದ್ದು ತಿಂಡಿ ಅಂತ ಅಂದ್ಬಿಟ್ಟು. ಆಚೆ ದುಡ್ಡು ಕೊಟ್ಟರೆ ಏನು ಬೇಕಾದರೂ ಸಿಗುತ್ತೆ ಈಗಿನ ಕಾಲದಲ್ಲಿ. ಆದರೆ ಎಲ್ಲರೂ ಸೇರಿಕೊಂಡು ಈ ಥರ ಮಾಡೋ ಅಂಥದ್ದು ಇವಾಗಿನ ಕಾಲದಲ್ಲಿ ಇವಾಗಿನ ಇದರಲ್ಲಿ ಜಾಸ್ತಿ ಸಿಗೋದು ಕಷ್ಟ, ಎಲ್ಲೋ ಒಂದು ಕಡೆ ಇರುತ್ತೆ. ಹಾಗೆ ನಾವುಗಳು ಕೂಡ ಅಷ್ಟೇ, ನಮ್ಮ ತಂಗಿದಿರು, ಅಕ್ಕ ತಂಗಿದಿರು, ದೊಡ್ಡಮ್ಮ, ಚಿಕ್ಕಮ್ಮ, ಅತ್ತೆ, ಮಾವ ಎಲ್ಲರೂ ಸೇರಿಕೊಂಡು ಚೆನ್ನಾಗಿ ಓಡಾಡಿಕೊಂಡು ಮಾಡಿಕೊಂಡು ಒಂಥರ ಖುಷಿ ಅನ್ನಿಸ್ತಾಯಿತ್ತು. ನಮ್ಮ ಮನೆ ಫಂಕ್ಷನ್ಗೆ ನಾವು ಮಾಡೋದು ಅಂತ ಅಂದ್ಬಿಟ್ಟು. ಹಾಗೆ ಈ ರವೆ ಉಂಡೆ ಕಟ್ಟೋ ಟಾಸ್ಕ್ ಇದೆಯಲ್ಲ, ಸಿಕ್ಕಾಪಟ್ಟೆ ಬಿಸಿ ಬಿಸಿ ಇರಬೇಕು. ಈ ಬಿಸಿಲಿಗೂ ಅದಕ್ಕೂ ಕೈಯೆಲ್ಲ ಸುಟ್ಟೋಗ್ತಾಯಿತ್ತು. ಬಟ್ ಏನು ಮಾಡೋಕ್ಕಾಗಲ್ಲ, ಮಾಡಲೇಬೇಕು ಅಂತ ಅಂದ್ಕೊಂಡು ಮಾಡಿದ್ವಿ. ರವೆ ಉಂಡೆ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ಪ್ರತಿಯೊಂದೂ ಅಷ್ಟೇ, ರವೆ ಉಂಡೆ, ತಂಬಿಟ್ಟು, ಚಕ್ಲಿ, ಕೋಡುಬಳೆ, ಕಜ್ಜಾಯ ಒಂದು ಸಂಜೆಗೆ ಸುಟ್ಕೊಳ್ಳೋಣ ಅಂತ ಅಂದ್ಕೊಂಡು ಇದು ಮಾಡ್ಕೊಂಡಿದ್ದಿತ್ತು. ಇಲ್ಲ ನಾಳೆ ಸುಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ವಿ. ಮತ್ತು ಹುರ್ಗಡ್ಲೆದು ಅಚ್ಚು ನೋಡಿ, ನಾವು ಈ ಥರ ಲೋಟದಲ್ಲಿ ಹಾಕ್ಕೊಂಡು ಇದು ಮಾಡ್ತಾಯಿದ್ವಿ, ಅಚ್ಚು ಹೊಡ್ಕೊತಾಯಿದ್ವಿ. ಉಂಡೆ ಕಟ್ತಾಯಿಲ್ಲ, ರವೆ ಉಂಡೆ ಮತ್ತು ತಂಬಿಟ್ಟು ಮಾತ್ರನೇ ಉಂಡೆ ಕಟ್ಟಿದ್ದು. ಇನ್ನು ಮಾಮೂಲಿ ಹುರ್ಗಡ್ಲೆದು, ಕಡಲೆಕಾಯಿ ಬೀಜ ಮತ್ತು ಪುರಿ ಉಂಡೆ ಇವನ್ನೆಲ್ಲನೂ ಕೂಡ ಈ ಥರನೇ ಅಚ್ಚು ಮಾಡ್ಕೊಂಡ್ವಿ. ತುಂಬಾ ಚೆನ್ನಾಗಿ ಬಂದಿತ್ತು. ಒಂದೊಂದೂ ಎಷ್ಟು ಚೆನ್ನಾಗಿತ್ತು ಅಂತಂದರೆ ನೋಡಿ, ತಂಬಿಟ್ಟು ಎಷ್ಟೆಷ್ಟು ದಪ್ಪ ಮಾಡಿದ್ದೀವಿ ಅಂತ. ಆ ತಂಬಿಟ್ಟು ಸೈಜ್ಗೆ ನಾವು ರವೆ ಉಂಡೆನೂ ಕೂಡ ಮಾಡಿದ್ವಿ. ಆ ಕಡೆ ಸೈಡಲ್ಲಿ ತಟ್ಟೆಗೆ ಇಡೋದಕ್ಕೆ ಅಂತಲೇ ಒಂದು ಸೈಜು, ಮತ್ತು ಎಲ್ಲ ಬಂದು ಹೋಗೋ ಫ್ರೆಂಡ್ಸ್ಗಳಿಗೆಲ್ಲರಿಗೂ ಮತ್ತು ಸಂಬಂಧಿಕರುಗಳಿಗೆಲ್ಲರಿಗೂ ಕೊಡೋದಕ್ಕೆ ಅಂತಲೇ ಒಂದು ಸೈಜು ಅಂತ ಮಾಡ್ತಾಯಿದ್ವಿ. ನಮ್ಮ ಮಾವ ಅಂತೂ ಪಾಪ ಅವನ್ನೆಲ್ಲ ಮಾಡಿ ಹಚ್ಚಿ ಹೊಡಿಯೋದ್ರಲ್ಲೇ ಫುಲ್ ಬ್ಯುಸಿ ಆಗ್ಬಿಟ್ಟು. ಹಾಗೆ ನನಗಂತೂ ಏನಾದರೂ ಆಗಲಿ ಟೈಮಿಗೆ ಸರಿಯಾಗಿ ಊಟ ಇರಬೇಕು. ಈ ಕೆಲಸ ಕಾರ್ಯ ಎಲ್ಲ ಮಾಡಿಕೊಂಡು ಹೊಟ್ಟೆ ಹೆಂಗೆ ತಾಳ ಹಾಕ್ತಾಯಿತ್ತು ಅಂತ ಅಂದರೆ, ನನಗೆ ಏನಾದರೂ ಆಗಲಿ ಫಸ್ಟು ಊಟ ಇರಬೇಕು ಅಂತ ಅಂದ್ಬಿಟ್ಟು ಫಸ್ಟು ಅನ್ನಕ್ಕಿಟ್ಟೆ. ಕೆಳಗಡೆ ಅಜ್ಜಿ ಮನೆಯಿಂದ ಸಾಂಬಾರು ತೊಗೊಂಡು ಬಂದು ತಿಂದು, ಆಮೇಲೆ ಒಬ್ಬೊಬ್ಬರಿಗೆ ನಾನು ತಿನ್ನೋದು ನೋಡಿ ಒಬ್ಬೊಬ್ಬರಿಗೆ ಸ್ಟಾರ್ಟ್ ಆಯಿತು. ಎಲ್ಲರೂ ಸ್ವಲ್ಪ ಊಟ ಮಾಡಿ ಮತ್ತು ಅದೆಲ್ಲ ಒಂದು ರೌಂಡ್ ಫುಲ್ ಎಲ್ಲ ಎತ್ತಿ ಕ್ಲೀನ್ ಮಾಡಿ ಅದಾದಮೇಲೆ ಒಂದು ಸರಿ ಕರ್ಜಿಕಾಯಿ ಬೇಯಿಸೋದಕ್ಕೆ ಅಂತ ಅಂದ್ಬಿಟ್ಟು ಕೂತ್ಕೊಂಡ್ವಿ. ಕರ್ಜಿಕಾಯಿ ಬೇಯಿಸಿ ಎಲ್ಲ ಆಗಿ ಪ್ರತಿಯೊಂದಕ್ಕೂ ಡಬ್ಬಗಳಿಗೆಲ್ಲ ತುಂಬಿ ಎತ್ತಿಟ್ಬಿಟ್ಟು ಅದಾದಮೇಲೆ ನೆಕ್ಸ್ಟು ಕಜ್ಜಾಯ ಬಂದು ನಾಳೆ ನಮ್ಮ ದೊಡ್ಡಮ್ಮ ಸುಟ್ಕೊಡ್ತೀನಿ ಅಂತ ಹೇಳಿದರು ನಮ್ಮ ಅಜ್ಜಿಯವರು. ಹಾಗಾಗಿ ಸುಮ್ಮನೆ ಆದ್ವಿ. ಪ್ಲೀಸ್ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಮನೆಯಲ್ಲೂ ಕೂಡ ಇದೇ ಥರ ಒಟ್ಟಿಗೆ ಸೇರಿ ಎಲ್ಲರೂ ಮಾಡ್ತೀರಾ ಏನು ಅನ್ನೋದನ್ನು ಕೂಡ ಕಮೆಂಟ್ನಲ್ಲಿ ತಿಳಿಸಿ. ಮತ್ತೆ ಮತ್ತೊಂದು ವಿಡಿಯೋ ಜೊತೆಗೆ ನಿಮ್ಮ ಜೊತೆಗೆ ಸಿಗ್ತೀನಿ. ಬಾಯ್, ಟೇಕ್ ಕೇರ್, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.